ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮಿನೇಷನ್ ಬಂದು ಏಪ್ರಿಲ್ 30ರಿಂದ ಮೇ 13ವರೆಗೂ ನಡೀತಾ ಇದೆ. ಸೊ ಈ ಒಂದು ಎಕ್ಸಾಮಿನೇಷನ್ ಕುರಿತಾಗಿ ಕೆಲವೊಂದಷ್ಟು ಡೌಟ್ಗಳನ್ನ ಕೇಳ್ತಾ ಇದ್ದೀರಾ. ಎಕ್ಸಾಮಿನೇಷನ್ 2ನಲ್ಲಿ ಲಿಬ್ರಲ್ ಆಗಿ ವ್ಯಾಲ್ಯೂಯೇಷನ್ ನಡೆಯುತ್ತಾ ಅಂತ ಎಲ್ಲ ಕೇಳ್ತಾ ಇದ್ದೀರಾ. ಮಧು ಬಂಗಾರಪ್ಪ ಅವರು ತಿಳಿಸ್ಕೊಟ್ಟಿರೋ ಹಾಗೆ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಏನು ಹೇಳಿದ್ದಾರೆ ಅಂತ ಅಂದರೆ, ನೀವು ಚೆನ್ನಾಗಿ ಬರೆದಿದ್ರೆ ಖಂಡಿತವಾಗ್ಲೂ ಶಿಕ್ಷಕರೇನಿದ್ದಾರೆ ಅವರು ನಿಮ್ಮನ್ನು ಪಾಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ಆದಷ್ಟು ಲಿಬ್ರಲ್ ಆಗೇ ಕರೆಕ್ಷನ್ ನಡೆಯುತ್ತೆ. ಯಾಕೆ ಅಂತಂದರೆ ಲಾಸ್ಟ್ ಇಯರ್ ಎಲ್ಲನೂ ಕೂಡ ಎಕ್ಸಾಮಿನೇಷನ್ 3 ಕೂಡ ಇತ್ತು. ಬಟ್ ಈ ವರ್ಷ ಎಕ್ಸಾಮಿನೇಷನ್ 3 ಇಲ್ಲ, ಕ್ಯಾನ್ಸಲ್ ಆಗಿದೆ. ನಿಮಗೆ ಇರೋವಂಥದ್ದು ಇದು ಒಂದೇ ಎಕ್ಸಾಮಿನೇಷನ್ನು. ಹಾಗಾಗಿ ಲಿಬ್ರಲ್ ಆಗಿ ವ್ಯಾಲ್ಯೂಯೇಷನ್ ನಡೆಯುತ್ತೆ. ಅದಷ್ಟೇ ಅಲ್ಲ, ಈಗ ಪಾಸಿಂಗ್ ಮಾರ್ಕ್ಸ್ ಬಂದುಬಿಟ್ಟು 24 ಇದೆಯಲ್ವ, ನೀವು 1 ಅಥವಾ 2 ಮಾರ್ಕ್ಸ್ ಏನಾದರೂ ಕಡಿಮೆ ತಗೊಂಡಿದ್ರೆ ಪಾಸ್ ಆಗೋದಕ್ಕೆ 1 ಅಥವಾ 2 ಗ್ರೇಸ್ ಮಾರ್ಕ್ಸನ್ನು ಕೊಟ್ಟು ಕೂಡ ನಿಮ್ಮನ್ನು ಪಾಸ್ ಮಾಡ್ತಾರೆ. ಭಯ ಪಡೋವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ. ಸೊ 13ನೇ ತಾರೀಕು ಎಕ್ಸಾಮ್ ಮುಗಿದ್ರೆ, ಈಗ ಎಕ್ಸಾಮಿನೇಷನ್ 1ನಲ್ಲಿ 15 to 20 ಡೇಸ್ ತೊಗೊಂಡಿದ್ರು ವ್ಯಾಲ್ಯೂಯೇಷನ್ ಮಾಡೋದಕ್ಕೆ. ಬಟ್ ಈ ಸರ್ತಿ ಅಷ್ಟು ಟೈಮ್ ಬೇಕಾಗೋದಿಲ್ಲ, ಯಾಕೆಂದರೆ ಎಲ್ಲರೂ ಕೂಡ ಎಕ್ಸಾಮಿನೇಷನ್ನ ಬರೆದಿರೋದಿಲ್ಲ. ಹಾಗಾಗಿ ನಿಮಗೆ ತುಂಬಾ ಬೇಗ ಪ್ರೋಸೆಸ್ಸು ಸ್ಟಾರ್ಟ್ ಆಗುತ್ತೆ, ಹಾಗೆ ಎಂಡ್ ಕೂಡ ಆಗುತ್ತೆ. ಸೊ 20ನೇ ತಾರೀಕು ಒಳಗಡೆ ನಿಮಗೆ ಎವ್ಯಾಲ್ಯೂಯೇಷನ್ ಎಲ್ಲನೂ ಕೂಡ ಕಂಪ್ಲೀಟ್ ಆಗುತ್ತೆ. 13ನೇ ತಾರೀಕು ನಿಮ್ಮ ಎಕ್ಸಾಮಿನೇಷನ್ ಆಯಿತು ಅಂತಂದರೆ 14-15ರೊಳಗಡೆ ಪೇಪರ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ. 4-5 ದಿನದೊಳಗಡೆ ನಿಮ್ಮ ಒಂದು ಎವ್ಯಾಲ್ಯೂಯೇಷನ್ ಆಗುತ್ತೆ. ಹಾಗಾಗಿ ಮೇ 25 ಒಳಗಡೆ ನಿಮ್ಮ ರಿಸಲ್ಟ್ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಅದಾದ ನಂತರ KCET ರಿಸಲ್ಟ್ ಯಾವಾಗ ಬರಬಹುದು ಅಂತ ಅಂದರೆ, KCET ರಿಸಲ್ಟ್ ಬಂದುಬಿಟ್ಟು ಮೇ ಎಂಡಿಂಗಲ್ಲಿ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ನಿಮಗೆ ಸಿಗುತ್ತೆ. ಓಕೆನಾ? ಇದ್ರ ಬಗ್ಗೆ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸಾಮಿನೇಷನ್ 3 ಬಗ್ಗೆನೂ ಖಂಡಿತವಾಗ್ಲೂ ತುಂಬ ಜನ ಕ್ವಶನ್ಸ್ನ ಕೇಳ್ತಾಯಿದ್ರಿ. ಎಕ್ಸಾಮಿನೇಷನ್ 3 ಖಂಡಿತವಾಗ್ಲೂ ಇರೋದಿಲ್ಲ. ಓಕೆನಾ? ಇದೇ ಫೈನಲ್ ಎಕ್ಸಾಮ್. ಹಾಗಾಗಿ ನೀವೆಲ್ಲರೂ ಕೂಡ ನೀಟಾಗಿ ಎಕ್ಸಾಮ್ನ ಅಟೆಂಡ್ ಆಗಬೇಕಾಗತ್ತೆ. ಸೊ ಲಿಬ್ರಲ್ ಆಗಿ ಕರೆಕ್ಷನ್ ಮಾಡಿದ್ರೂ ಕೂಡ ಏನೂ ಬರೀದೇ ಇದ್ದಾಗ ಅವರಿಗೂ ಕೂಡ ಮಾರ್ಕ್ಸ್ನ ಕೊಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಆದಷ್ಟು ಚೆನ್ನಾಗಿ ಎಕ್ಸಾಮಿನೇಷನ್ನ ಅಟೆಂಡ್ ಆಗಬೇಕಾಗತ್ತೆ. ಸೊ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. KCET ರಿಲೇಟೆಡ್, ಸೆಕೆಂಡ್ PUC ರಿಲೇಟೆಡ್, SSLC ರಿಲೇಟೆಡ್ ಪ್ರತಿಯೊಂದು ಅಪ್ಡೇಟ್ಗಳು ಕೂಡ ಈ ಒಂದು ಚಾನಲಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.